ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿನ್ನ. ಈ ಒಂದು ವಿಡಿಯೋದಲ್ಲಿ ಮಹಾವೀರ ಜಯಂತಿ ಮಹಾವೀರ ಜಯಂತಿಯ ಬಗ್ಗೆ 10 ಸಾಲುಗಳ ಪುಟ್ಟ ಮಾಹಿತಿ ತಿಳಿಸ್ತಾ ಹೋಗ್ತೇನೆ. ಈ ಒಂದು 10 ಸಾಲುಗಳ ಪುಟ್ಟ ಪ್ರಬಂಧ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ಮತ್ತು ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ನಿರ್ಮಿಸಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಹಾಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಪತ್ರಲೇಖನ ಬೇಕಂತೇಳಿ ಕೌನ್ಸಿಲಿಂಗ್ ಆನ್ ಮಾಡಿ ಆ ರೀತಿಯ ಪತ್ರಲೇಖನ ಮತ್ತು ಪ್ರಬಂಧ ತೆಗಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ನೀವೇ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಇದನ್ನು ಭಾಷಣಕ್ಕೂ ಕೂಡ ಬಳಸ್ಬೋದು, ಯಾವ ರೀತಿ ಬಳಸೋಕೆ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಈ ಒಂದು 10 ಸಾಲಿನ ಪುಟ್ಟ ಮಾಹಿತಿಯನ್ನು ನೀವು ಭಾಷಣ ಕೂಡ ಬಳಸ್ಬೋದು. ಯಾವ ರೀತಿಯಾಗಿ ಅಂತಂದ್ರೆ, ನೀವು ಈ ಪಾಯಿಂಟ್ಸ್ ಹೇಳಬೇಡಿ. ಮೊದಲು ಏನು ಹೇಳ್ತೀರಾ? ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೂ ಶುಭೋದಯ ಅಂತಕ್ಕಂಥದ್ದು ತಿಳಿಸಿ. ಓಕೆನಾ? ಯಾರು ವೇದಿಕೆ ಮೇಲಿರ್ತಾರೆ ಅವರು ಪರ್ಟಿಕ್ಯುಲರ್ ಹೆಸರು ಕೂಡ ನೀವು ಹೇಳ್ಬೋದು. ಓಕೆ, ಆ ರೀತಿ ತಿಳಿಸಿದ ನಂತರ ಅವಾಗ ಈ ಒಂದು ಸಂದರ್ಭದಲ್ಲಿ ಮಹಾವೀರ ಜಯಂತಿಯ ಕುರಿತು ಮಾತನಾಡಲು ಬಯಸುತ್ತೇನೆ ಅಂತಕ್ಕಂಥದ್ದು ಹೇಳಿ ಈ ಪಾಯಿಂಟ್ಗಳನ್ನು ಹೇಳ್ತಾ ಬನ್ನಿ. ಓಕೆನಾ? ಕೆಲವರಿಗೆ ಅದ್ಭುತವಾಗಿರುತ್ತೆ. ನಾನು ನಿಮ್ಮಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ನೋಡಿ, ಮೊದಲನೇ ಪಾಯಿಂಟ್ ನೋಡಿ, ಮಹಾವೀರ ಜಯಂತಿ ಜೈನ ಧರ್ಮದ ಮಹತ್ವಪೂರ್ಣ ಹಬ್ಬವಾಗಿದೆ. ಓಕೆನಾ? ಮಹಾವೀರ ಜಯಂತಿ ಜೈನ ಧರ್ಮದ ಮಹತ್ವಪೂರ್ಣ ಹಬ್ಬವಾಗಿದೆ. ಎರಡನೇ ಪಾಯಿಂಟ್, ವರ್ಧಮಾನ ಮಹಾವೀರರು ಜೈನ ಧರ್ಮದ 24ನೇ ತೀರ್ಥಂಕರರು. ಮತ್ತೊಮ್ಮೆ ನೋಡಿ, ವರ್ಧಮಾನ ಮಹಾವೀರರು ಜೈನ ಧರ್ಮದ 24ನೇ ತೀರ್ಥಂಕರರು. ಮೂರನೇ ಪಾಯಿಂಟ್, ಅವರು ಕ್ರಿಸ್ತಪೂರ್ವ 599ರಲ್ಲಿ ಬಿಹಾರದ ಕುಂಡಲಪುರದಲ್ಲಿ ಜನಿಸಿದರು. ಓಕೆ, ಅದಾದ ನಂತರ 4ನೇ ಪಾಯಿಂಟ್, ಅವರ ತಂದೆ ರಾಜ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ಓಕೆ, ಅದಾದ ನಂತರ 5ನೇ ಪಾಯಿಂಟ್ ನೋಡಿ, ಅವರು ಬಾಲ್ಯದಿಂದಲೇ ಧ್ಯಾನ ಮತ್ತು ತಪಸ್ಸಿನಲ್ಲಿ ಆಸಕ್ತಿ ಹೊಂದಿದ್ದರು. ಮತ್ತು ನೋಡಿ, ಅವರು ಬಾಲ್ಯದಿಂದಲೇ ಧ್ಯಾನ ಮತ್ತು ತಪಸ್ಸಿನಲ್ಲಿ ಆಸಕ್ತಿ ಹೊಂದಿದ್ರು. ಓಕೆನಾ? 6ನೇ ಪಾಯಿಂಟ್, ಅವರು ತಮ್ಮ 30ನೇ ವಯಸ್ಸಿನಲ್ಲಿ ತಮ್ಮ ರಾಜಜೀವನವನ್ನು ತ್ಯಜಿಸಿದರು. ಓಕೆ, 7ನೇ ಪಾಯಿಂಟ್ ನೋಡಿ, ಅವರು 12 ವರ್ಷಗಳ ತಪಸ್ಸಿನ ಬಳಿಕ ಪೂರ್ಣ ಜ್ಞಾನ ಪಡೆದರು. ಓಕೆ, ಅಂದ್ರೆ 8ನೇ ಪಾಯಿಂಟ್, ಅವರು ಅಹಿಂಸೆ, ಸತ್ಯ, ಅಸ್ತೇಯ
ಬ್ರಹ್ಮಚರ್ಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹಗಳನ್ನು ಬೋಧಿಸಿದರು. ಓಕೆ, ಮತ್ತು ನೋಡಿ, ಅವರು ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹಗಳನ್ನು ಬೋಧಿಸಿದರು. 9ನೇ, ಅವರ ಬೋಧನೆಗಳನ್ನು ಪ್ರಪಂಚದಾದ್ಯಂತ ಜೈನರು ಅನುಸರಿಸುತ್ತಾರೆ. ಓಕೆ, ಅವರ ಬೋಧನೆಗಳನ್ನು ಪ್ರಪಂಚದಾದ್ಯಂತ ಜೈನರು ಅನುಸರಿಸುತ್ತಾರೆ. 10ನೇ ಪಾಯಿಂಟ್ ನೋಡಿ, ಮಹಾವೀರ ಜಯಂತಿ ಧರ್ಮದ ಮಹತ್ವವನ್ನು ನೆನಪಿಸುತ್ತದೆ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಉಳಿಸಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.